ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಸೋಲಿಲ್ಲದ ಗೆಲುವು ಅಲ್ಲ, ಸೋತು ಗೆದ್ದವನು ಇತಿಹಾಸದಲ್ಲಿಲ್ಲ. ಈ ಸುಂದರವಾದ ಮತ್ತು ಸ್ಫೂರ್ತಿದಾಯಕ ಸಾಲುಗಳು ಅರ್ಥ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ. ನಿಜವಾದ ಗೆಲುವಿನ ಮಹತ್ವ ಏನಪ್ಪ ಅಂತಂದರೆ, ಯಾವುದೇ ಕಷ್ಟಪಡದೆ ಸೋಲನ್ನು ಅನುಭವಿಸದೆ ಸುಲಭವಾಗಿ ಸಿಗುವ ಗೆಲುವಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಸೋಲು ಯಶಸ್ಸಿನ ಮೆಟ್ಟಿಲಾಗಿರುತ್ತೆ. ಯಾವ ರೀತಿ ಇರುತ್ತೆ ಅಂತಂದ್ರೆ, ಪ್ರತಿಯೊಂದು ಸೋಲು ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ನೀಡುತ್ತದೆ ಮತ್ತು ನಮ್ಮನ್ನು ಹೆಚ್ಚು ಬಲಿಷ್ಠನಾಗಿ ಮಾಡುತ್ತದೆ. ಇತಿಹಾಸದ ಒಂದು ಸತ್ಯವಾದ ಮಾತನ್ನು ನಾವು ಅರಿತುಕೊಳ್ಬೇಕಾದ್ರೆ, ಜಗತ್ತಿನಲ್ಲಿ ಸಾಧನೆ ಮಾಡಿದ ಯಾವುದೇ ಮಹಾನ್ ವ್ಯಕ್ತಿ, ವಿಜ್ಞಾನಿ ಅಥವಾ ನಾಯಕ ನೇರವಾಗಿ ಗೆದ್ದಿಲ್ಲ. ಅವರೆಲ್ಲರೂ ನೂರಾರು ಬಾರಿ ಸೋತು ಆ ಸೋಲನ್ನು ಮೆಟ್ಟಿ ನಿಂತು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಸರಳವಾಗಿ ಹೇಳಬೇಕೆಂದರೆ, ಸೋಲು ಎಂಬುದು ಕೊನೆಯಲ್ಲ, ಅದು ಯಶಸ್ವಿನ ಹಾದಿಯಲ್ಲಿ ಬರುವ ಒಂದು ಸಣ್ಣ ತಿರುವು ಅಷ್ಟೇ. ಸೋಲು ಮತ್ತು ಗೆಲುವು ಎರಡೂ ತಾತ್ಕಾಲಿಕವಾದ ಲಾಭ ಅಥವಾ ನಷ್ಟ ಕೊಡಬಹುದು, ಅಥವಾ ಶಾಶ್ವತವಾದ ಲಾಭ ನಷ್ಟ ಕೊಡಬಹುದು. ಶಿವನ ಬಳಿ ಶಕ್ತಿ ಸೋತರೆ ಶಿವನಿಗೆ ಲಾಭ, ಶಕ್ತಿ ಬಳಿ ಶಿವ ಸೋತರೆ ಶಕ್ತಿಗೆ ಲಾಭ. ಆದರೆ ಸೋತರಲ್ಲಿ ಗೆಲುವು ಅಡಗಿದೆ, ಅಂಥದಲ್ಲಿಯೇ ಆರಂಭವೂ ಇದೆ. ಕೆಲವು ಬಾರಿ ಕೆಲವರ ನಗುವಿಗಾಗಿ ಸೋಲುತ್ತಾರೆ, ಕೆಲವು ಬಾರಿ ಕೆಲವರ ನಗುವಿಗಾಗಿ ಗೆಲ್ಲುತ್ತಾರೆ. ಈ ಎರಡೂ ಕೆಲವು ಬಾರಿ ಸಂತೋಷವನ್ನೇ ಕೊಡುತ್ತದೆ ಮತ್ತು ಸುಂದರವಾದ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ಹೀಗೆ ಸೋಲು ಗೆಲುವುಗಳು ಮನಸ್ಥಿತಿಯನ್ನು ಅರಳಿಸುತ್ತದೆ ಮತ್ತು ಅಳಿಸುತ್ತದೆ ಕೂಡ. ಈ ಸೋಲು ಮತ್ತು ಗೆಲುವುಗಳು ಆಯಾ ಸಂದರ್ಭಕ್ಕೆ ಯಾವುದೇ ಸರಿ ಅನಿಸುತ್ತದೆ, ಆಗ ಸಿಕ್ಕರೇನೆ ಮನಸ್ಸನ್ನು ಸುಂದರವಾಗಿಸುತ್ತದೆ. ಸೋತರೆ ಖುಷಿ ಪಡವರಿದ್ದಾಗ ಗೆದ್ದರೆ ಸಂತೋಷ ಇರುವುದಿಲ್ಲ. ಗೆಲ್ಲವನ್ನು ಸಂಭ್ರಮಿಸೋದವರಿದ್ದಾಗ ಗೆದ್ದರೆ ಆ ಗೆಲುವಿಗೆ ಅರ್ಥನೇ ಇರುವುದಿಲ್ಲ. ಅದಕ್ಕೆ ಯಾವಾಗ ಸೋತರೆ ಉತ್ತಮ, ಯಾವಾಗ ಗೆದ್ದರೆ ಉತ್ತಮ ಎನ್ನುವುದು ಅರಿತು ಸೋಲ್ಬೇಕು ಮತ್ತು ಗೆಲ್ಲಬೇಕು. ಚಿಕ್ಕ ಮಕ್ಕಳ ಮುಂದೆ ತಂದೆ ತಾಯಿ ಸೋತರೆ ಪೋಷಕರಿಗೆ ಆನಂದ, ಸ್ನೇಹದ ಮುಂದೆ ಸ್ನೇಹಿತ ಸೋತರೆ ಸ್ನೇಹಕ್ಕೆ ಆನಂದ, ಪ್ರೀತಿಯ ಮುಂದೆ ಪ್ರಿಯಕರ ಸೋತರೆ ಪ್ರೇಮಕ್ಕೆ ಹಿತ. ಮಾತಾಪಿತೃಗಳಿಗಾಗಿ ಬೆಳೆದ ಮಕ್ಕಳು ಅವರಿಗಾಗಿ ಅವರ ಮುಂದೆ ಸೋತರೆ ಜೀವನಾನಂದ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೋಲು ಮತ್ತು ಗೆಲುವಿನ ಮಹತ್ವವನ್ನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಹೊಸಬರಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಸೈಡಲ್ಲಿರುವ ಹೈ ಪಾಯಿಂಟನ್ನು ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.